ಸಿಆರ್ಪಿಎಫ್ ವಾಹನದ ಮೇಲೆ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಗ್ರರ ದಾಳಿಯಲ್ಲಿ ರಾಜ್ಯದ ಯೋಧ ಗುರು ಹುತಾತ್ಮರಾಗಿರುವ ಹಿನ್ನೆಲೆಯಲ್ಲಿ ಮಗನನ್ನು ನೆನೆದು ತಾಯಿ ಚಿಕ್ಕತಾಯಮ್ಮ ಕಣ್ಣೀರು ಹಾಕ್ತಾ ಇದ್ದಾರೆ. ತನ್ನ ಮಗನಿಗೆ ಸೊಪ್ಪಿನ ಉಪ್ಸಾರು ಮುದ್ದೆ ಊಟ ಅಂದ್ರೆ ತುಂಬಾ ಇಷ್ಟ. ಊರಿಗೆ ಬರುವ ಮೊದಲೇ ಉಪ್ಸಾರು ಮಾಡು ಅಂತ ಹೇಳ್ತಾ ಇದ್ದ. ಊರಿಗೆ ಬಂದಾಗ ನನ್ನ ಒಂದು ಕ್ಷಣವೂ ಕೂಡ ಬಿಟ್ಟು ಇರ್ತಾ ಇರಲಿಲ್ಲ. ನನ್ನ ಮಗನ ಮುಖವನ್ನ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂತ ಮಗನನ್ನು ನೆನೆದು ತಾಯಿ ಚಿಕ್ಕತಾಯಮ್ಮ ಕಣ್ಣೀರು ಹಾಕ್ತಾ ಇದ್ದಾರೆ. ನೀನು ನಮ್ಗೆ ನಿಮ್ದೆ ಕೊಡ್ರು ಅಂತ ಕೇಳ್ತಿದ್ಯೋ, ನಮ್ಮನೆಯಲ್ಲಿ ನಿಂತು ಅಯ್ಯನಾರು ಗುರಾಣ ಅಂದ್ರೆ ಓದ್ತಿದ್ದೋ, ಅಯ್ಯ ಗುರಪ್ಪ ಅಂದ್ರೆ ಕಾಯನಪ್ಪೋ. ಯೋಧ ಗುರು ತಾಯಿ ಜೊತೆಗೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ ನಡೆಸಿರುವಂತಹ ಮಾತುಕತೆಯನ್ನ ನೋಡೋಣ ಬನ್ನಿ. ಹುತಾತ್ಮ ಯೋಧ ಗುರು ಅವರ ಪಾರ್ಥಿವ ಶರೀರ ಯಾವಾಗ ಬೇಕಾದ್ರೆ ಬರ್ತಕ್ಕಂಥ ನಿರೀಕ್ಷೆಯಲ್ಲಿ ಈ ಮನೆಯ ಅಂದ್ರೆ ಅವರು ಹುಟ್ಟಿ ಬೆಳೆದಿರ್ತಕ್ಕಂಥ ಮನೆಯ ಗ್ರಾಮಸ್ಥರು ಕಾಯ್ತಾ ಇದ್ದಾರೆ. ಈಗ ನಾವು ಅವ್ರ ಮನೆ ಬಳಿ ಇದ್ದೀವಿ. ಯಾರೊಬ್ರು ಕೂಡ ಅಂದ್ರೆ 2-3 ದಿನಗಳಿಂದಲೂ ಕೂಡ ಅವರ ತಾಯಿ ಆಗಿರ್ಬೋದು ಮತ್ತೆ ಅವ್ರ ಮನೆಯವರಾಗಿರ್ಬೋದು ಏನು ಊಟ ತಿಂಡಿ ನಿದ್ದೆ ಎಲ್ಲವನ್ನೂ ಬಿಟ್ಟು ತಮ್ಮ ಮಗನ ಪಾರ್ಥಿವ ಶರೀರ ಎಷ್ಟು ಗಂಟೆಗೆ ಬರ್ತದೆ ಅಂತಕ್ಕಂಥ ಒಂದು ಸಾಕಷ್ಟು ನಿರೀಕ್ಷೆಯಲ್ಲಿ ಕಾಯ್ತಾ ಕೂತಿದ್ದಾರೆ. ಅವ್ರಿಗೆ ನಿನ್ನೆ ರಾತ್ರಿ ಅಂದ್ರೆ 2-3 ರಾತ್ರಿಗಳಿಂದಲೂ ಕೂಡ ತಮ್ಮ ಮಗನ ಸ್ಥಿತಿಗತಿಗಳ ಬಗ್ಗೆ ಸಾಕಷ್ಟು ಆತಂಕಗೊಂಡಿದ್ರು. ಸೊ ಈಗ ನಾವು ಅವರ ತಾಯಿ ಚಿಕ್ಕತಾಯಮ್ಮ ಅವ್ರ ಜೊತೆ ಮಾತನಾಡೋಣ. ತಮ್ಮ ಮಗನ ಒಂದು ನಿರೀಕ್ಷೆ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಅಮ್ಮ, ಏನು ಹೇಳಕ್ ಇಷ್ಟಪಡ್ತೀನಿ? ಅಪ್ಪ, ನನ್ನ ಮಗನ್ ನೋಡ್ಬೇಕಡ್ರಪ್ಪೋ. ನನ್ನ ಮಗ ಇನ್ನೊಂದ್ಸತಿ ಸಿಕ್ಕಲ್ಲೋ. ನನ್ನ ಮಗನ ಮಗ ತೋರ್ಸ್ರಪ್ಪೋ. ನನ್ನ ಮಗ ಅದಕ್ಕ ಆಗಿ ಸತ್ನಲ್ರು. ನನ್ನ ಮಗ ಆತ್ರೇಲೆ ಹೋದ್ನಲ್ರು. ನನ್ನ ಮಗನ ಮಕ ತೋರ್ಸ್ರಪ್ಪೋ. ಅಮ್ಮ, ಈಗ ಕಳೆದ 2-3 ದಿನಗಳಂದ್ರೆ ಒಂದ್ ವಾರದಿಂದ ಅಂದ್ರೆ ರಜೆಕ್ ಬಂದಿದ್ರು. ಎಷ್ಟ್ ದಿನ ಇದ್ರು ಮತ್ತೆ ನಿಮ್ ಜೊತೆ ಹೆಂಗಿರ್ತಿದ್ರು ಆ ಟೈಮ್? ಅಯ್ಯೋ, ನನ್ನ ಮಗ ನನ್ನ ಒಂದ್ ಅಜ್ಜೆ ನಡೆಸ್ತಿರ್ನಿಲ್ಲೋ. ನನ್ನ ಅವ್ವ ಅಂದೆ ಬಾಯ್ ತೆಗಿತಿರ್ನಿಲ್ಲೋ. ನಾನ್ ನಿಂದಿಂದೆ ಸುತ್ತಿದೋ, ಅವನಿಂದೆ ನಾ ಸುತ್ತಿದ್ಯೋ. ನಾನು ಅಪ್ಪು ಅಂತ ಕೂಗ್ತಿದ್ಯೋ. ನನ್ನ ಎಲ್ಲೋದ್ರು ಅಂತ ಸಾಯ್ತಿದ್ದೋ. ನನ್ ಮಗ ಹೋಗುವಾಗ ಹೋಗ್ಬಿಟ್ಟು ಬರ್ತೀನಿ ಕಣವ ಅಂದು. ಅಮ್ಮ, ಈಗ ಅವರು ನಿಮ್ ಜೊತೆಲಿ ಇದ್ದಂತ ಟೈಮ್ ನಲ್ಲಿ ಅವ್ರಿಗೆ ಎಷ್ಟು ಏನು ಇಷ್ಟವಾದಂತ ಊಟ ತಿಂಡಿ ಏನ್ ಇಷ್ಟ ಪಡ್ತಿದ್ರು ಜಾಸ್ತಿ? ಅಯ್ಯೋ, ರೈಲ್ ಹತ್ತಕ್ ಮುಂಚೆ, ಪ್ಲೇಟ್ ಹತ್ತಕ್ ಮುಂಚೆ ನಂಗೆ ಉಪಸಾರ ಮಾಡವೋ, ಕಾರ್ವ ನೀನು ಅರಿಯವೋ, ನಂಗೆ ಸೊಪ್ಪ ಕುಯ್ಕಬೋವೋ, ಇಟ್ಟ ನೀನು ಮಾಡವೋ, ನೀನ್ ಯಾರ ಕೈಯಲ್ಲೂ ಮಾಡಿಸ್ಬೇಡ ಕಾಣವೋ, ನಾನು ಬರೋದ್ಕೆ ನೀನು ಮಾಡು ಮಡ್ಗು ಅಂತಿದ್ದೋ. ಮುದ್ದೆ ಉಪ್ಸಾರು ಜಾಸ್ತಿ ಇಷ್ಟ ಪಡ್ತಾ ಇದ್ರ ಮಗ? ಉಪ್ಸಾರು ಮುದ್ದ್ಯಾ ಕೇಳ್ಕತ್ತಿದ್ದ ಕಾಣ್ರಪ್ಪೋ. ಉಪ್ಸಾರ್ ಕಾರ್ವಾ ನೀನು ಅರಿಯವ್ವ ಅಂತಿದ್ದೋ. ನಾನು ಬಂದೇಟ್ಗೆ ಸ್ನಾನ ಮಾಡ್ಬೇಕು, ನೀನು ನೀರಾಗ ಕಾಯಿಸುವಂತಿದ್ದೋ. ಇವತ್ತು ಅಂತಿಮ ನಿಮ್ಮ ಮಗ ಇನ್ ಮುಂದೆ ನಿಮ್ಮ ಮನೇಲಿ ಇರಲ್ಲ, ಏನ್ ಅನ್ಸುತ್ತೆ ಮೇಡಮ್? ನಾನು ಏನಂತ ಹೇಳನಪ್ಪೋ. ನನ್ನ ಮಗನೆ ಹೋದ್ಮೇಲೆ ನಾನು ಇದ್ದು ಏನು ಪ್ರಯೋಜನ ಅಪ್ಪೋ. ನನ್ನ ಮಗ ಹಿಂಗೆ ಆಯ್ತಾನೆ ಅಂತ ಕಾದಿರ್ನಿಲ್ಲೋ. ಹೋಗಿ 8 ವರ್ಷ ಆಗಿತ್ತು, ಇನ್ನು 2 ವರ್ಷ ಬಂದ್ಬಿಡಪ್ಪ ಅಂದದ್ಕೆ ನಾನು ಇನ್ನು 8 ವರ್ಷ 10 ವರ್ಷ ಮಾಡ್ತೀನಿ ಅಂತಿದ್ದೋ. ನೀನು ಬಂದ್ಬಿಡು ಮಗನೇ ಅಂದ್ರೆ ನೀನು ಯಾರು ಇರಬಾರ್ದ ಮಗನ ಎತ್ತಿದ್ಯೋ. ನಾನು ಅವರು ಅಂದ್ರೆ ಚಿಕ್ಕತಾಯಮ್ಮ ಅವರ ಕಣ್ಣೀರ್ಗೆ ಸಾಕಷ್ಟು ಕೊನೆನೇ ಇಲ್ಲ ಅಂತ ಹೇಳ್ಬೋದು. ತಮ್ಮ ಮಗನಿಗೆ ಬಂದಂತ ಟೈಮ್ ನಲ್ಲಿ ಅವ್ರು ಇಷ್ಟಪಡ್ತಾ ಇರ್ತಕ್ಕಂಥದ್ದು ರಾಗಿ ಮುದ್ದೆ ಮತ್ತೆ ಉಪ್ಸಾರು ಊಟವನ್ನ ಇಷ್ಟಪಡ್ತಾ ಇದ್ರು. ಹೀಗಾಗಿ ಇವತ್ತಿಂದ ನನ್ನ ಮಗ ಇನ್ ಮುಂದೆ ಇರಲ್ಲ ಅಂತಕ್ಕಂಥದ್ನ ಅವ್ರ ಕೈಲಿ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ರವಿ ಲಾಲಿಪಾಳ್ಯ, TV9 ಮಂಡ್ಯ.